जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्य दुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಪ್ರವಚನದಲ್ಲಿ ಕೃಷ್ಣನ ಕಾಲಿಯ ಮರ್ದನದ ಕಥೆ ಏನಾಗಿತ್ತೋ ಇದ್ರ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಿರೂಪಣೆಯನ್ನು ಮಾಡಿ ಆಗಿದೆ. ಇದು ಆದ ನಂತರದಲ್ಲಿ ಮುಂದೆ ಪ್ರಲಂಬಾಸುರನ ವಧೆಯ ಕಥೆಯನ್ನ ಹೇಳಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಜೆ ವಿಕ್ರೀಡತೋರೇವಂ ಗೋಪಾಲ ಛದ್ಮರೂಪಿಣೋ ಗ್ರೀಷ್ಮೋ ನಾಮರ್ತುರಭವತ್ ನಾತಿ ಪ್ರೇಯಾನ್ ಶರೀರಿಣಾಂ. ಗೋಪಾಲಕರೆಲ್ಲ ಮಾರುವೇಷವನ್ನು ಧರಿಸಿಕೊಂಡು ಹೀಗೆ ಗೋಕುಲದಲ್ಲಿ ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದಾರೆ. ಗ್ರೀಷ್ಮ ಋತು ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಒಳ್ಳೆ ಬೇಸಿಗೆ ಕಾಲ, ಜನರಿಗೆಲ್ಲ ಸುಖವನ್ನು ಕೊಡೋದಲ್ಲ ಇದು. ಬಹಳ ಸೆಕೆ ಮುಂತಾದವುಗಳೆಲ್ಲ ಜನರಿಗೆ ಬಹಳ ಹಿಂಸೆಯನ್ನು ಕೊಡುತ್ತೆ. ಆದ್ರೆ ವೃಂದಾವನದಲ್ಲಿ ಕೃಷ್ಣ ಇದ್ದಂತಹ ಕಾರಣದಿಂದ ಗ್ರೀಷ್ಮ ಮಾಸ ವಸ್ತುತಃ ಬಹಳ ಅಹಿತಕರವಾದರೂ ಕೂಡ ಸಾಕ್ಷಾತ್ ಕೃಷ್ಣ ಬಲರಾಮರ ಸನ್ನಿಧಾನ ಇದ್ದ ಕಾರಣದಿಂದಾಗಿ ಬಹಳ ಹಿತಕರವಾಗಿ ಕಾಣಿಸ್ತಾ ಇದೆ. ಪುರಜೆ ವಿಕ್ರೀಡತೋರೇವಂ ಗೋಪಾಲ ಛದ್ಮ ರೂಪಿಣೋ ಗ್ರೀಷ್ಮೋ ನಾಮ ಋತು ಅಭವತ್ ನಾತಿ ಪ್ರೇಯಾನ್ ಶರೀರಿಣಾಂ. ಯಾರಿಗೆ ಬೇಸಿಗೆ ಕಾಲ ಅಂತಂದ್ರೆ ಸಂತೋಷ ಆಗತ್ತೆ ಹೇಳಿ? ಎಲ್ಲರಿಗೂ ಬೇಸಿಗೆ ಕಾಲ ಯಾವಾಗ ಮುಗಿಯತ್ತೋ ಅಂತ ಯೋಚನೆ ಇರುತ್ತೆ. ನಾತಿ ಪ್ರೇಯಾನ್ ಶರೀರಿಣ, ಮನುಷ್ಯರಿಗೆ ಹಿತಕರವಾದಂತಹದ್ದಲ್ಲ ಇದು. ಸಚ ವೃಂದಾವನ ಗುಣೈ ವಸಂತ ಇವ ಲಕ್ಷಿತಃ ಯತ್ರಾಸ್ತೆ ಭಗವಾನ್ ಸಾಕ್ಷಾತ್ ರಾಮೇಣ ಸಹ ಕೇಶವ. ಆದರೆ ವೃಂದಾವನದ ಈ ಮಣ್ಣಿನ ಗುಣದ ಕಾರಣದಿಂದಾಗಿ ಗ್ರೀಷ್ಮ ಕಾಲ ಜನರಿಗೆಲ್ಲ ಬಹಳ ಅಹಿತವನ್ನು ಉಂಟು ಮಾಡುವುದಾದರೂ ಕೂಡ ವಸಂತ ಋತು ಹೇಗೆ ಹಿತಕರವಾಗಿರುತ್ತೋ, 4 ಮಳೆ ಬರುತ್ತೆ, ಮರಗಿಡಗಳೆಲ್ಲ ಚೆನ್ನಾಗಿ ಹೂವು ಹಣ್ಣುಗಳಿಂದಾಗಿ ಕಂಗೊಳಿಸ್ತಾ ಇರತ್ತೆ ಅನ್ನೋ ಕಾರಣದಿಂದಾಗಿ ಇದು ಹೇಗೆ ಹಿತಕರವೋ ಹಾಗೇನೆ ಈ ವೃಂದಾವನದಲ್ಲಿರುವಂತಹ ಕೃಷ್ಣ ಬಲರಾಮರ ಅನುಗ್ರಹದಿಂದ ಗ್ರೀಷ್ಮ ಕಾಲವು ಎಲ್ಲರಿಗೂ ಹಿತಕರವಾಗಿತ್ತು. ಯತ್ರ ನಿರ್ಜರ ನಿರಹ್ರಾದ ನಿವೃತ್ತ ಸ್ವನ ಝಿಲ್ಲಿಕಂ ಶಶ್ವತ್ ತಚ್ಚೀಕರೈರ್ಜುಷ್ಟಂ ದ್ರುಮ ಪಿಪ್ಪಲ ಮಂಡಿತಂ. ಅಲ್ಲಿ ಝರಿಯ ಶಬ್ದ ಕೇಳಿ ಬರ್ತಾ ಇದೆ, ಜೀರುಂಡೆಯ ಶಬ್ದ ಕೇಳಿ ಬರ್ತಾ ಇದೆ, ನೀರಿನ ಹನಿಗಳು, ಅಶ್ವತ್ಥ ವೃಕ್ಷ ಮುಂತಾದಂತಹ ಮರಗಳೆಲ್ಲ ಒತ್ತೊತ್ತಾಗಿ ಬೆಳೆದುಕೊಂಡಿದೆ. ನೋಡಿದರೆ ಕಾಡು ಅಂತ ಅನುಭವಕ್ಕೆ ಬರ್ತಾ ಇದೆ.
ಆ ಕಾಡಿನ ಸೊಬಗನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಬಹಳಷ್ಟು ಸೊಗಸಾಗಿ ಆ ಪ್ರದೇಶ ಎಲ್ಲ ಕಾಣಿಸ್ತಾ ಇದೆ. ಸರಿತ್ಸರ ಪ್ರಸ್ರವಣೋರ್ಮಿವಾಯುನ ಕಲ್ಹಾರ ಕಂಜೋತ್ಪಲ ರೇಣುಹಾರಿಣ ನ ವಿದ್ಯತೆ ಯತ್ರ ವನೌಕ ಸಾಂದವೋ ನಿದಾಘವನ್ಯರ್ಕ ಭವೋತಿ ಶಾದ್ವಲೆ. ಯಮುನಾ ನದಿ ಪಕ್ಕದಲ್ಲೇ ಹರಿತಾ ಇದೆ. ಅನೇಕ ಝರಿಗಳ ಮುಖಾಂತರವಾಗಿ ನೀರೆಲ್ಲ ಹರಿದುಕೊಂಡು ಬಂದು ಯಮುನಾ ನದಿಯನ್ನು ಸೇರ್ತಾ ಇದೆ. ಆ ಯಮುನಾ ನದಿಯ ನೀರಿನ ಮೇಲೆ ಗಾಳಿ ಹರಿದು ಅದೆಲ್ಲ ಈ ವೃಂದಾವನ ಪ್ರದೇಶಕ್ಕೆ ಬೀಸ್ತಾ ಇರುವ ಕಾರಣದಿಂದಾಗಿ ಈ ಹುಲ್ಲುಗಾವಲಿನಲ್ಲಿ ಕಾಡ್ಗಿಚ್ಚಿನ ಭಯ ಅವ್ರಿಗೆ ಇರ್ಲಿಲ್ಲ. ತಂಪಾದ ಗಾಳಿ ಇರೋದ್ರಿಂದಾಗಿ ಎಲ್ಲಿಯೂ ಇದು ಕಾಡ್ಗಿಚ್ಚು ಅಂಟಿಕೊಂಡು ಬಿಡತ್ತೆ ಅನ್ನುವಂತಹ ಭಯದ ವಾತಾವರಣಕ್ಕೆ ಅವಕಾಶ ಇರ್ಲಿಲ್ಲ. ಅಗಾಧತೋ ಯಹ್ರದೈನಿ ತಟೇರುಹೈಃ ದ್ರವತ್ ಪುಲಿನ್ಯಾಃ ಪುಲಿನೈಃ ಸಮಂತತಃ ನ ಯತ್ರ ಚಂಡಾಂಶುಕರಾ ವಿಶೋಲ್ಬಣಾ ಭುವೋ ರಸಂ ಶಾದ್ವಲಿತಂ ನಿಗೃಹ್ಣತೆ. ಮರಗಳೆಲ್ಲ ಒತ್ತೊತ್ತಾಗಿ ಬೆಳೆದಿವೆ. ಎಲ್ಲ ಕಡೆಯಲ್ಲಿ ಹಸಿರಾದ ಹುಲ್ಲು ಬೆಳೆದಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಭೂಮಿಯಲ್ಲಿರುವಂತಹ ನೀರೆಲ್ಲ ಆವಿಯಾಗಿ ಹೋಗಿ ಭೂಮಿ ಎಲ್ಲ ಬಿರುಕು ಬಿಟ್ಟಿರತ್ತೆ. ಆದ್ರೆ ಒಳ್ಳೆ ಹುಲ್ಲುಗಾವಲಿನ ಪ್ರದೇಶ, ಹೊತ್ತೊತ್ತಾಗಿ ಮರಗಳೆಲ್ಲ ಬೆಳೆದ ಕಾರಣದಿಂದಾಗಿ ಸೂರ್ಯನ ಪ್ರಕಾಶ ಕೆಳಗಡೆಯಲ್ಲಿ ಬೀಳ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದಾಗಿ ಬಹಳಷ್ಟು ತೇವಾಂಶ ಭೂಮಿಯಲ್ಲಿ ಉಳಿದುಕೊಂಡಿತ್ತು. ಅನೇಕ ಪಕ್ಷಿಗಳು, ದುಂಬಿಗಳು ಇವೆಲ್ಲವೂ ಕೂಡ ಕೂಡಿಕೊಂಡು ಸುಖವಾಗಿದ್ದಂತಹ ಒಂದು ಅದ್ಭುತವಾದ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಇಂತಹ ಸ್ಥಳದಲ್ಲಿ ವಿಹಾರ ಮಾಡಬೇಕು ಅನ್ನುವ ಕಾರಣದಿಂದ ಕೃಷ್ಣ ಬಲರಾಮರು ತಮ್ಮ ಎಲ್ಲ ಸ್ನೇಹಿತರನ್ನ ಸೇರಿಸಿಕೊಂಡು ಇಂತಹ ವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಗೋಪಾಲಕರು, ಗೋವುಗಳು ಇವೆಲ್ಲವೂ ಕೂಡ ಇಲ್ಲಿ ಸೇರಿಕೊಂಡಿವೆ. ಗೋವುಗಳು, ಗೋಪಾಲಕರು ಇವರೆಲ್ಲರೂ ಕೂಡ ಸೇರಿಕೊಂಡು ಈ ಪ್ರದೇಶವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಆಟ ಆಡ್ಲಿಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಪ್ರವಾಲಬರ ಹಸ್ತಬಕ ಸ್ರಗಾತ್ ಧಾತು ಕೃತಭೂಷಣಾಃ ರಾಮಕೃಷ್ಣಾದಯೋ ಗೋಪಾಃ ನೃತುರ್ಯುಯುಧುರ್ಜಗುಃ. ಇಂತಹ ಸ್ಥಳದಲ್ಲಿ ನವಿಲು, ಹೂಮಾಲೆ, ಸಿಂಧೂರ ಮುಂತಾದಂತಹ ಎಲ್ಲದರಿಂದಾಗಿ ಇವರು ಚೆನ್ನಾಗಿ ಅಲಂಕೃತರಾಗಿದ್ದಾರೆ. ರಾಮಕೃಷ್ಣರಿಬ್ಬರು ಕೂಡ ತಲೆ ಮೇಲೆ ನವಿಲಿನ ಗರಿಯನ್ನು ಇಟ್ಕೊಂಡಿರ್ತಾರೆ, ತಾವೆಲ್ಲ ನೋಡಿರ್ಬೇಕು. ಇಂತಹ ಸ್ಥಳದಲ್ಲಿ ರಾಮ, ಕೃಷ್ಣ ಮೊದಲಾದಂತಹ ಗೋಪಾಲಕರೆಲ್ಲ ಕುಣಿದಾಡ್ತಾ ಇದ್ದಾರೆ, ಕುಸ್ತಿ ಆಡ್ತಾ ಇದ್ದಾರೆ. ಕೃಷ್ಣ ಕುಣಿಯುವಂತಹ ಸಂದರ್ಭದಲ್ಲಿ ಕೆಲವರು ಹಾಡು ಹಾಡ್ತಾರೆ, ಕೆಲವು ಜನ ಕೊಳಲನ್ನು ಊದ್ತಾರೆ, ತಾಳ ಹಾಕೋರು ಕೆಲವೊಂದಿಷ್ಟು ಜನ ಇರ್ತಾರೆ, ಕೊಂಬು ವಾದ್ಯವನ್ನು ಊದುವವರು ಬೇಕಾದಷ್ಟು ಜನ ಇದ್ದಾರೆ. ಅದನ್ನು ನೋಡಿ ಆಸ್ವಾದಿಸುವಂತಹ ಅನೇಕ ಜನರಿದ್ದಾರೆ. ಇವರೆಲ್ಲರೂ ವಸ್ತುತಃ ದೇವತೆಗಳೇ ಆಗಿದ್ರೂ ಕೂಡ ತಮ್ಮ ಆ ನಿಜವಾದ ರೂಪವನ್ನ ತೋರಿಸಿಕೊಳ್ಳದೇನೆ ಮರೆಮಾಚ್ತಾ ಇದ್ದಾರೆ. ಈಗ ಒಬ್ಬ ನಟ ಇನ್ನೊಬ್ಬ ನಟನನ್ನ ಅವನ ನಟನೆಯನ್ನು ನೋಡಿ ಆಸ್ವಾದಿಸಿ ಸುಖವಾಗಿ ಅವರನ್ನ ಸಂತೋಷಗೊಂಡು ಅವರನ್ನ ಕೊಂಡಾಡುವಂತೆ, ಹಾಗೆ ರಾಮಕೃಷ್ಣರ ನಟನೆಯನ್ನು ನೋಡಿ ಉಳಿದ ದೇವತೆಗಳು, ಉಳಿದ ಗೋಪಾಲಕರ ನಟನೆಯನ್ನು ನೋಡಿ ರಾಮಕೃಷ್ಣರೆಲ್ಲ ಬಹಳ ಸಂತೋಷಗೊಳ್ತಾ ಇದ್ದಾರೆ. ಬ್ರಾಹ್ಮಣೈರ್ಲಂಘನೈ ಕ್ಷೇಪೈಃ ಆಸ್ಫೋಟನ ವಿಕರ್ಷಣೈಃ ಚಿಕ್ರೀಡತುರ್ನಿಯುದ್ಧೇನ ಕಾಕಪಕ್ಷಧರ ಉಭೌ. ಅವ್ರಿನ್ನೂ ಚಿಕ್ಕವರು, ಒಳ್ಳೆ ಉದ್ದವಾದ ಕೂದಲನ್ನ ಬಿಟ್ಟಿದ್ದಾರೆ. ಚಕ್ರದ ಹಾಗೆ ತಿರುಗೋದು, ಕವಣೆ, ಕಲ್ಲು ಇವೆಲ್ಲವನ್ನು ತೂರಾಡೋದು, ಗುದ್ದಾಡೋದು, ಎಳೆದಾಡೋದು, ಕುಸ್ತಿ ಆಡೋದು ಅಂತ ಮಕ್ಕಳಿದ್ದಾಗ ಏನೇನ್ ಆಟಗಳನ್ನ ಆಡ್ತಾರ ಆ ಎಲ್ಲ ಆಟಗಳನ್ನ ಅವ್ರು ಆಡ್ತಾ ಇದ್ದಾರೆ. ಒಬ್ರು ಯಾರಾದ್ರೂ ನಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಜನ ಹಾಡೋದು, ವಾದ್ಯವನ್ನು ನುಡಿಸೋದು, ಈ ತರವೆಲ್ಲ ಮಾಡ್ತಾ ಇದ್ದಾರೆ. ಈ ಅನೇಕ ಹಣ್ಣುಗಳನ್ನ ತಿಂತಾ ಇದ್ದಾರೆ, ಕಣ್ಣು ಮುಚ್ಚಾಲೆ ಆಟವನ್ನ ಆಡ್ತಾ ಇದ್ದಾರೆ, ಮೃಗ ಪಕ್ಷಿಗಳನ್ನೆಲ್ಲ ಅನುಕರಿಸಿಕೊಂಡು ಅವುಗಳ ಶಬ್ದವನ್ನ ಮಾಡ್ತಾ ಇದ್ದಾರೆ,
ಕಪ್ಪೆಗಳ ಹಾಗೆ ಕುಪ್ಪಳಿಸ್ತಾ ಇದ್ದಾರೆ, ಅಣಗಿಸ್ತಾ ಇದ್ದಾರೆ ಇನ್ನೊಬ್ಬರನ್ನ, ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇದ್ದಾರೆ. ರಾಜ ಮಂತ್ರಿ ಇವುಗಳ ಆಟವನ್ನ ಆಡ್ತಾ ಇದ್ದಾರೆ. ಹೀಗೆ ಲೋಕದಲ್ಲಿ ರೂಢಿಯಲ್ಲಿರುವಂತಹ ಯಾವ್ಯಾವ ಆಟಗಳಿವೆಯೋ ಆ ಎಲ್ಲ ಆಟಗಳನ್ನ ರಾಮಕೃಷ್ಣರು ನದಿ ತೀರದಲ್ಲಿದ್ದುಕೊಂಡು ಆಟ ಆಡ್ತಾ ಇದ್ದಾರೆ. ತಮ್ಮ ಸ್ನೇಹಿತರ ಜೊತೆಯಲ್ಲಿ ಆಟ ಆಡ್ತಾ ಇಡೀ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೀಗೆ ಪಶುಸ್ತಾರಯತೋ ಗೋಪೈಃ ತದ್ವನೇ ರಾಮಕೃಷ್ಣಯೋಃ ಗೋಪರೂಪೀ ಪ್ರಲಂಬೋಗಾತ್ ಅಸುರಸ್ತಜ್ಜಿಘಾಂಸಯ. ರಾಮಕೃಷ್ಣರೆಲ್ಲ ಗೋಪಾಲಕರ ಜೊತೆಯಲ್ಲಿ ಆ ವನದಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ದಾರೆ. ಅವುಗಳನ್ನು ಕೊಲ್ಲಬೇಕು ಎಂಬ ಉದ್ದೇಶದಿಂದ ಕಂಸನ ಕಡೆಯವನಾದಂತಹ ಒಬ್ಬ ಪ್ರಲಂಬ ಎಂಬ ಹೆಸರಿನ ರಾಕ್ಷಸ ಗೋಪಾಲಕರ ವೇಷವನ್ನೇ ತೊಟ್ಟುಕೊಂಡು ಇವ್ರ ಮಧ್ಯದಲ್ಲಿ ಆಟ ಆಡ್ಲಿಕ್ಕೆ ಅಂತ ಸೇರ್ಕೊಳ್ತಾ ಇದ್ದಾರೆ. ಷಣ್ಮುಖ ಸ್ಕಂದನ ವರಬಲದಿಂದಾಗಿ ಬಹಳ ಬಲಿಷ್ಠನಾಗಿದ್ದಾನೆ. ರಾಮಕೃಷ್ಣರನ್ನ ಕೊಲ್ಲಬೇಕು ಅಂತ ಹೊಂಚ ಹಾಕ್ತಾ ಇದ್ದಂಥವನು ಇದು ಸರಿಯಾದ ಸಮಯ, ಇವರ ಜೊತೆಯಲ್ಲಿ ನಾನು ಕೂಡ ಸೇರಿಕೊಂಡು ಸರಿಯಾದ ಸಮಯದಲ್ಲಿ ಇವರನ್ನು ಕೊಂದ್ರಾಯ್ತು ಅಂತಂದುಕೊಂಡು ಕೊಲ್ಲಬೇಕು ಅಂತ ಹೊಂಚ ಹಾಕ್ತಾ ಇದ್ದಾನೆ. ತಂ ವಿದ್ವಾನಪಿ ದಾಶಾರ್ಹೋ ಭಗವಾನ್ ಸರ್ವದರ್ಶನಃ ಅನ್ವಮೋದತ ತತ್ಸಖ್ಯಂ ವಧಂ ತಸ್ಯ ವಿಚಿಂತಯನ್. ಭಗವಂತ ಅವನ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದಾನೆ. ಇವನು ಯಾರು, ಯಾವುದಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ ಎಲ್ಲವೂ ಗೊತ್ತಿದೆ. ಆದ್ರೂ ಅವನನ್ನು ಕೊಲ್ಲಬೇಕು ಎಂಬ ಉದ್ದೇಶದಿಂದ ಅವರ ಗೆಳೆತನಕ್ಕೆ ಅಂತ ಒಪ್ಕೊಳ್ತಾ ಇದ್ದಾನೆ. ತತ್ರೋಪಹೂಯ ಗೋಪಾಲಾನ್ ಕೃಷ್ಣಃ ಪ್ರಾಹ ವಿಹಾರವಿತ್ ಹೇ ಗೋಪಾ ವಿಹರಿಷ್ಯಾಮೋ ದ್ವಂದ್ವೀಭೂಯ ಯಥಾ ಯಥಂ. ಈಗ ಅವನನ್ನ ಸಂಹಾರ ಮಾಡಬೇಕು, ಅದಕ್ಕೋಸ್ಕರವಾಗಿ ಒಂದು ಉಪಾಯ ಮಾಡ್ತಾ ಇದ್ದಾರೆ. ಈಗ ಕೃಷ್ಣ ರಾಮ ಇವರಿಬ್ಬರನ್ನ ಸಾಯಿಸಬೇಕು ಅಂತ ಬಂದಿದ್ದಾನೆ. ಅವನು ಪ್ರಯತ್ನ ಪಡಬೇಕು, ಪ್ರಯತ್ನ ಪಟ್ಟಾಗ ಇವರಿಗೆ ಸೋಲಾಗಬೇಕು. ಅಂತಹ ಆಟಗಳು ಯಾವ್ಯಾವ್ದಿದೆ ಅಂತ ಆ ಆಟಗಳ ಬಗ್ಗೆ ಇವರೇ ಯೋಚನೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವುದು? ತತ್ರೋಪಹೂಯ ಗೋಪಾಲಾನ್ ಕೃಷ್ಣಃ ಪ್ರಾಹ ವಿಹಾರವಿತ್. ನೋಡು ಅಲ್ಲಿ ಒಳಗಡೆ ಗೋಪಾಲಕರೆಲ್ಲ ಕೃಷ್ಣನನ್ನ ಸುತ್ತುವರೆದು ನಿಂತಿದ್ದಾರೆ. ಕೃಷ್ಣ ಅದರಲ್ಲಿ ಎಲ್ಲ ಗೋಪಾಲಕರನ್ನು ಕರೆದು ಹೇಳ್ತಾ ಇದ್ದಾನೆ, ನಾವು ನಮ್ಮಲ್ಲಿ 2 ಗುಂಪುಗಳನ್ನು ಮಾಡ್ಕೊಳ್ಳೋಣ, ಇಬ್ರು ಸರಿಯಾಗಿ ಆಟ ಆಡೋಣ. ಯಾವ ಆಟದಲ್ಲಿ ಇವನನ್ನ ಸಂಹಾರ ಮಾಡ್ಲಿಕ್ಕೆ ಅವಕಾಶ ಸಿಗತ್ತೆ ಅಂತ ಗೊತ್ತಿದೆ, ಅದಕ್ಕೆ ಅವರು ಮಾಡ್ತಾ ಇದ್ದಾರೆ. 2 ಗುಂಪುಗಳನ್ನು ಮಾಡಿ ಅದಕ್ಕೆ ರಾಮನನ್ನಾಗಿ, ಒಂದು ಗುಂಪಿಗೆ ರಾಮನನ್ನ, ಇನ್ನೊಂದು ಗುಂಪಿಗೆ ಕೃಷ್ಣನನ್ನ ಏನ್ ಮಾಡ್ತಾ ಇದ್ದಾರೆ, ನಾಯಕನನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಗೋಪಾಲಕರು ರಾಮನ ಪಕ್ಷಕ್ಕೆ ಬರ್ತಾ ಇದ್ದಾರೆ, ಇನ್ನೂ ಗೋಪಾಲಕರು ಕೃಷ್ಣನ ಪಕ್ಷದಲ್ಲಿ ನಿಂತಿದ್ದಾರೆ. 2 ಟೀಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಆಚೇರುರ್ ವಿವಿಧ ಕ್ರೀಡಾ ವಾಕ್ಯ ವಾಹಕ ಲಕ್ಷಣಾ ತತ್ರಾರೋಹಂತಿ ಜೇತಾರೋ ವಹಂತಿ ಚ ಪರಾಜಿತಾಃ. ಹೀಗೆ ಅನೇಕ ಗುಂಪುಗಳನ್ನು ಮಾಡಿಕೊಂಡು ಅವರೆಲ್ಲ ಆಟ ಆಡ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ಆಟಗಳನ್ನ ಆಡ್ತಾರಲ್ಲ, ಈ ಆಟಗಳಲ್ಲಿ ಯಾರು ಗೆದ್ದಿರ್ತಾರೋ ಆ ಗೆದ್ದವರನ್ನ ಸೋತವರು ಹೊತ್ತುಕೊಂಡು ಹೋಗಬೇಕು. ಇದು ಈ ಆಟದ ನಿಯಮ. ಆಚೇರುರ್ ವಿವಿಧ ಕ್ರೀಡಾ ವಾಹ್ಯ ವಾಹಕ ಲಕ್ಷಣಾ ತತ್ರಾರೋಹಂತಿ ಜೇತಾರಃ ವಹಂತಿ ಚ ಪರಾಜಿತಾಃ. ನಾನಾ ವಿಧವಾದ ಆಟಗಳನ್ನ ಆಡ್ತಾ ಇದ್ದಾರೆ. ಎಲ್ಲ ಆಟಗಳಲ್ಲಿ ಕೊನೆಗೆ ಹೊರೋದು ಸೋತವರು, ಹೊರಸ್ಕೊಳ್ಬೇಕು ಅಲ್ಲ ಹೊರಬೇಕಾಗಿತ್ತೆ ಸೋತವರು. ಯಾರು ಗೆದ್ದವರಿದ್ದಾರೋ ಅವರು ಹೆಗಲ ಮೇಲೆ ಕುತ್ಕೊಂಡು ಹೋಗ್ಬೇಕಾಗಿರತ್ತೆ.
ವಹಂತೋ ವಾಹ್ಯಮಾನಾಶ್ಚ ಚಾರಯಂತಶ್ಚ ಗೋಧನಂ ಭಾಂಡೀರಕಂ ನಾಮ ವಟಂ ಜಗ್ಮುಹು ಕೃಷ್ಣ ಪುರೋಗಮಾಃ. ಹೀಗೆ ಪರಸ್ಪರ ಇವರು ಒಬ್ರು ಸೋತಾಗ ಇನ್ನೊಬ್ಬರನ್ನು ಹೊತ್ಕೊಂಡು ಹೋಗೋದು, ಈ ತರದ ಕೆಲಸಗಳೆಲ್ಲವನ್ನ ಮಾಡ್ತಾ ಇದ್ದಾರೆ. ಅದೇ ಸಮೀಪದಲ್ಲಿ ಭಾಂಡೀರಕ ಅಂತ ಒಂದು ದೊಡ್ಡ ಆಲದ ಮರ ಇತ್ತು. ಆ ಆಲದ ಮರವಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಬಲರಾಮನ ಪಕ್ಷದಲ್ಲಿ ಶ್ರೀರಾಮ, ವೃಷಭ ಮುಂತಾದವರೆಲ್ಲರೂ ಇದ್ರು. ಇನ್ನೊಂದು ಕೃಷ್ಣನ ಪಕ್ಷದಲ್ಲಿ ಈ ಪ್ರಲಂಬಾಸುರ ಇವರೆಲ್ಲ ಇದ್ದಾರಲ್ಲ, ಇವರು ಸೇರ್ಕೊಂಡಿದ್ದಾರೆ. ಇದರಲ್ಲಿ ಯಾರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷದಲ್ಲಿದ್ದ ಸೋತವ್ರು ಯಾರು ಇರ್ತಾರೋ ಅದು ಗೆದ್ದ ಯಾರ ಎದುರುಗಡೆಯಲ್ಲಿ ಸೋತಿದ್ದಾರೋ ಅವರನ್ನು ಹೊತ್ಕೊಂಡು ಹೋಗ್ಬೇಕು. ಈ ಸಂದರ್ಭದಲ್ಲಿ ಭದ್ರಸೇನ ಅನ್ನೋನೊಬ್ನು ಸೋತ, ಪ್ರಲಂಬಾಸುರ ಅನ್ನೋನೊಬ್ನು ಸೋತ. ವೃಷಭವನನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಲಂಬಾಸುರ ಈ ಕಡೆ ಸೋಲ್ತಾ ಇದ್ದಾನೆ. ಇವರನ್ನು ಹೊತ್ಕೊಂಡು ಒಂದಿಷ್ಟು ದೂರ ಅಂತಿರತ್ತೆ, ಅಷ್ಟು ದೂರದವರೆಗೂ ಇವರನ್ನು ಹೊತ್ಕೊಂಡು ಹೋಗಬೇಕು. ಇದರಲ್ಲಿ ಪ್ರಲಂಬಾಸುರ ಬಲರಾಮನ ಪಕ್ಷಕ್ಕೆ ಸೇರಿ ಕೃಷ್ಣನನ್ನ ಹೊತ್ಕೊಂಡು ಹೋಗಿ ಕೃಷ್ಣನನ್ನ ಸಂಹಾರ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿತ್ತು ಅವನು. ಆದ್ರೆ ಆತರ ಮಾಡ್ಲಿಲ್ಲ ಅವನು. ಯಾಕೆ ಅಂತಂದ್ರೆ ಕೃಷ್ಣನನ್ನ ಹೊತ್ಕೊಂಡು ಕೃಷ್ಣನನ್ನ ಕೆಳಗಡೆಯಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ ಅವನಿಗೆ. ಕೃಷ್ಣನ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ. ತೃಣಾವರ್ತನ ಕಥೆಯನ್ನು ಕೇಳಿದ್ದಾನೆ. ಅದಕ್ಕೆ ಕೃಷ್ಣನ ಪಕ್ಷದಲ್ಲಿದ್ದು ಬಲರಾಮನಿಗೆ ಸೋತಂತೆ ನಟಿಸಿದ. ಹೋಗ್ಲಿ, ಕೃಷ್ಣನನ್ನ ಸಂಹಾರ ಮಾಡ್ಲಿಕ್ಕೆ ಆಗದೆ ಹೋದ್ರು ಈ ಬಲರಾಮನನ್ನಂತರೂ ಹೊಡೆದು ಹಾಕ್ಬಿಡೋಣ ಅಂತ ಅಂದುಕೊಂಡಿದ್ದ. ಬಲರಾಮನ ಎದುರಿನಲ್ಲಿ ಸೋತಿದ್ದಾನಲ್ಲ, ಆ ಸೋತಿದ್ದನ್ನೇ ನೆಪವಾಗಿಟ್ಟುಕೊಂಡು ಬಲರಾಮನನ್ನು ಹೊತ್ತುಕೊಂಡು ವೇಗವಾಗಿ ಆ ಭಾಂಡೀರ ಅನ್ನುವಂತಹ ವೃಕ್ಷ ಎಲ್ಲಿತ್ತು ಅದ್ರ ಕೆಳಗಡೆಯಲ್ಲಿ ಓಡಿ ಹೋಗ್ತಾ ಇದ್ದಾನೆ. ಆ ಮರದ ಕೆಳಗಡೆಯಲ್ಲಿ ಅವನನ್ನು ಇಳಿಸ್ಬೇಕಾಗಿತ್ತು. ಆದ್ರೆ ಅಲ್ಲಿಗೆ ಇಳಿಸ್ಲಿಲ್ಲ ಅವನು. ಇನ್ನು ಮುಂದಕ್ಕೆ ಹೋಗೋಣ ಅಂತಂದುಕೊಂಡು ಮುಂದಕ್ಕೆ ಹಾಗೆ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿವರೆಗೂ ಸುಮ್ಮನೆ ಇದ್ದಂತಹ ಬಲರಾಮ ತನ್ನ ಮೂಲ ರೂಪವನ್ನ ಚಿಂತನೆ ಮಾಡ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಂತಹ ಶೇಷನ ರೂಪವನ್ನ ಸ್ಮರಣೆಗೆ ತಂದುಕೊಳ್ತಾ ಇದ್ದಾನೆ. ಆವಾಗ ಅವನ ವೇಗ ಏನಿತ್ತಲ್ಲ ಆ ವೇಗ ಕಡಿಮೆ ಆಗ್ತಾ ಬರ್ತಾ ಇದೆ. ಆತ ತನ್ನ ನಿಜವಾದ ರೂಪ ಏನಿತ್ತ ಆ ರೂಪವನ್ನು ತೋರಿಸ್ತಾ ಇದ್ದಾನೆ. ಬಂಗಾರದ ಆಭರಣಗಳೇನಿದೆಯೋ ಆ ಆಭರಣಗಳಿಂದಾಗಿ ಚೆನ್ನಾಗಿ ಇವನು ಪ್ರಕಾಶಮಾನವಾಗಿ ಹೊಳೆಯುವ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲ ಹೇಗ್ ಕಾಣಿಸ್ತಾ ಇತ್ತು? ಇವನು ಒಳ್ಳೆ ಬಿಳಿಯಾದ ರೂಪ ಬಲರಾಮನದ್ದು. ಬಹಳ ಕಪ್ಪಾದಂತಹ ಶರೀರ ಈ ರಾಕ್ಷಸನದ್ದಿತ್ತು ಬಲರಾಮನ ಇದರಲ್ಲಿ. ಈ ಕಪ್ಪಾದಂತಹ ಮೋಡದಲ್ಲಿ ಒಂದು ಮಿಂಚು ಬಂತು ಅಂತಂದು ಹೇಳಿದ್ರೆ ಇಡೀ ದಿಕ್ಕುಗಳೆಲ್ಲವನ್ನು ಕೂಡ ಅದು ಹೇಗೆ ಪ್ರಕಾಶಮಾನವಾಗಿ ಮಾಡತ್ತೋ ಅದರಂತೆ ಈ ರಾಕ್ಷಸನೂ ಕೂಡ ಕರಿ ಮೋಡದಲ್ಲಿ ಸಂಚಾರ ಮಾಡುವಂತಹ ಮೋಡದಲ್ಲಿ ಮಿಂಚು ಪ್ರಕಾಶಿಸುವಂತೆ ಈ ಪ್ರಲಂಬಾಸುರನ ಹೆಗಲ ಮೇಲೆ ಬಲರಾಮನು ಅದೇ ರೀತಿಯಾಗಿ ಪ್ರಕಾಶಿಸ್ತಾ ಇದ್ದ. ಇವನು ಭಾರ ಹೆಚ್ಚಿಗೆ ಆಗ್ಲಿಕ್ಕಾಯ್ತಲ್ಲ, ಅದಕ್ಕೆ ತಾಳಿ ಇವನನ್ನು ಹೆದರಿಸೋಣ ಅಂತಂದುಕೊಂಡು ಬಲರಾಮನನ್ನು ಹೊತ್ತುಕೊಂಡೆ ಆಕಾಶದಲ್ಲಿ ಹಾರ್ ಹೋಗೋಣ ಅಂತ ಹೊರಡುತ್ತಾ ಇದ್ದಾನೆ. ಈಗ ಅವನ ನಿಜವಾದ ರೂಪ ಬೆಳಕಿಗೆ ಬರ್ತಾ ಇದೆ. ಕಣ್ಣುಗಳೆಲ್ಲ ಇಷ್ಟು ದೊಡ್ಡದಾಗಿ ಕೆಂಪಾಗಿ ಇದಾಗ್ತಾ ಇದೆ. ಭಯಂಕರವಾಗಿ ಹುಬ್ಬುಗಳೆಲ್ಲ ಗಂಟಿಕ್ಕಿಕೊಂಡು ಬಿಟ್ಟಿದೆ. ಕೋರೆ ದಾಡಿಗಳಿವೆ. ಬೆಂಕಿಯ ಹಾಗೆ ತಲೆಗೂದಲುಗಳೆಲ್ಲವೂ ಕೂಡ ಕೆಂಚಾದಂತಹ ಬಣ್ಣದಲ್ಲಿದೆ.
ರಾಕ್ಷಸನ ಶರೀರವನ್ನು ನೋಡಿ ಒಂದು ಕ್ಷಣ ಹೆದರಿದ ಹಾಗಾಯ್ತು. ಬಲರಾಮನಿಗೆ ಹೆದರಿಕೆ ಆಯ್ತು. ಆಮೇಲೆ ತನ್ನ ಸಾಮರ್ಥ್ಯದ ಬಗ್ಗೆ ಬಲರಾಮನಿಗೆ ಸ್ಮರಣೆ ಬಂತು. ಆಕಾಶದಲ್ಲಿ ಶತ್ರು ನನ್ನನ್ನು ಒಯ್ತಾ ಇದ್ದಾನಲ್ಲ ಅಂತಂದುಕೊಂಡು ಜೋರಾಗ ಅಸುರನ ತಲೆ ಮೇಲೆ ಒಂದು ದೊಡ್ಡದಾದ ಪೆಟ್ಟನ್ನು ಹಾಕ್ತ. ಜೋರ ಭಡ್ ಅಂತ ಅದ್ರ ತಲೆ ಮೇಲೆ ಹೊಡೆದ. ಅಥಾಗತ ಸ್ಮೃತಿರಭಯೋ ರಿಪುಂಬಲೋ ವಿಹಾಯ ಸೋರ್ಧ್ವಂ ಚ ಹರಂತಮಾತ್ಮನಃ ವೃಷಾಹನಚ್ಛಿರಸಿ ದೃಢೇನ ಮುಷ್ಟಿನಾ ಸುರಾಧಿಪೋ ಗಿರಿಮವ ವಜ್ರನಂಹಸ. ಇಂದ್ರ ಪರ್ವತಗಳ ಮೇಲೆ, ಮುಂಚೆ ಎಲ್ಲ ಪರ್ವತಗಳಿಗೆ ರೆಕ್ಕೆಗಳಿತ್ತು, ಒಂದೊಂದು ಊರುಗಳ ಮೇಲೆ ಹೋಗಿ ಕುತ್ಕೊಂಡು ಜನರನ್ನೆಲ್ಲ ನಾಶ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇಂದ್ರ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ದ ಅಂತ ಒಂದು ಕಥೆ ಬರುತ್ತೆ. ತಲೆಯ ಮೇಲೆ ಬಲರಾಮ ಜೋರಾಗಿ ಮುಷ್ಟಿಯಿಂದ ಏಟನ್ನು ಹೊಡೆದ್ರೆ ವಜ್ರಾಯುಧದಿಂದ ಇಂದ್ರ ಜೋರಾಗಿ ಹೊಡೆದ ಅಂತಂದ್ ಹೇಳಿದ್ರೆ ಪರ್ವತಕ್ಕೆ ಹೇಗಾಗ್ತಾ ಇತ್ತು ಹಾಗಾಗ್ತಾ ಇತ್ತು. ಸ ಆಹತ ಸಪದಿ ವಿಶೀರ್ಣ ಶೀರ್ಷಕೋ ಮುಖಾದ್ವಮನ್ ರುಧಿರಮಪಸ್ಮೃತೋ ಅಸುರಃ ಮಹಾರವಂ ವ್ಯಸುರಪತತ್ ಸಮೀರಯನ್ ಗಿರಿರ್ಯಥಾ ಮಘವತ ಆಯುಧಾಹತಃ. ಬಲರಾಮನ ಮುಷ್ಟಿಯ ಹೊಡೆತಕ್ಕೆ ಆ ರಾಕ್ಷಸನ ತಲೆಯೆಲ್ಲ ಒಡೆದು ಹೋಯ್ತು. ಬಾಯಿಂದ ಎಲ್ಲ ರಕ್ತ ಬರ್ತಾ ಇದೆ. ಜೋರಾಗಿ ಆ ಏಟಿನ ಪೆಟ್ಟಿಗೆ ಆ ಹೊಡೆತಕ್ಕೆ ಮುಖ ಎಲ್ಲ ರಕ್ತ ಕಾರ್ತಾ ಇದ್ದಾನೆ. ತಲೆ ತಿರುಗಿ ಕೆಳಗಡೆಯಲ್ಲಿ ಬೀಳ್ತಾ ಇದ್ದಾನೆ. ವಜ್ರಾಯುಧದ ಏಟಿಗೆ ಪರ್ವತಗಳೆಲ್ಲ ಪುಡಿ ಪುಡಿಯಾಗಿ ಬಿಡ್ತಲ್ಲ, ಅದರಂತೆ ಶವವಾಗಿ ಕೆಳಗಡೆಯಲ್ಲಿ ಉರುಳ್ತಾ ಇದ್ದಾನೆ. ದೃಷ್ಟ್ವಾ ಪ್ರಲಂಬಂ ನಿಹತಂ ಬಲೇನ ಬಲಶಾಲಿನ ಗೋಪಾ ಸುವಿಸ್ಮಿತ ಆಸನ್ ಸಾಧು ಸಾಧ್ವಿತಿರಾವಿಣಃ. ಇಷ್ಟು ಪ್ರಬಲವಾದ ಶಕ್ತಿಯುಳ್ಳಂತಹ ಈ ಪ್ರಲಂಬಾಸುರ ಯಾವಾಗ ಹತನಾದನೋ ಅದನ್ನು ಕಂಡು ಗೋಪಾಲಕರೆಲ್ಲ ಬಹಳ ಆಶ್ಚರ್ಯಗೊಳ್ತಾ ಇದ್ದಾರೆ. ಎಷ್ಟು ಬಹಳ ಸಂತೋಷದಿಂದ ಭಲೆ ಭಲೆ ಅಂತ ಅವನನ್ನು ಹೊಗಳ್ತಾ ಇದ್ದಾರೆ. ಆಶಿಶೋಭಿಗೃಣಂತಸ್ತೆ ಪ್ರಶಂಸುರುಸ್ತದರ್ಹಣಂ ಪ್ರೇತ್ಯಾಗತಮಿವಾಲಿಂಗ್ಯ ಪ್ರೇಮ ವಿಹ್ವಲ ಚೇತಸಃ. ಗೋಪಾಲಕರೆಲ್ಲ ಬಹಳ ಪ್ರೀತಿಯಿಂದಾಗಿ ಆ ಬಲರಾಮನನ್ನ ಹೊಗಳುತ್ತಾ ಇದ್ದಾರೆ. ಪಾಪಾಸು ಇವನು ಬಂದಿದ್ದನ್ನು ನೋಡಿ ಆಶ್ಚರ್ಯ ಆಯ್ತು. ಬಹಳ ಕಷ್ಟ ಇತ್ತು ಆ ಪ್ರಲಂಬಾಸುರನಿಂದ ತಪ್ಪಿಸಿಕೊಂಡು ಬರುವುದು. ಅವನು ಬಂದಿದ್ದನ್ನು ನೋಡಿ ಬಹಳ ಸಂತೋಷದಿಂದ ಅವನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವನ ಬಲವನ್ನ ಕೊಂಡಾಡ್ತಾ ಇದ್ದಾರೆ. ಪ್ರಲಂಬಾಸುರ ಮೃತನಾದಾಗ ದೇವತೆಗಳೆಲ್ಲ ಬಹಳ ಸಂತೋಷದಿಂದ ರಾಮಕೃಷ್ಣರ ಮೇಲೆ ಹೂಮಳೆಯನ್ನ ಕರೀತಾ ಇದ್ದಾರೆ. ಬಹಳ ಸಂತೋಷದಿಂದ ಅವರನ್ನ ಹರಿಸ್ತಾ ಇದ್ದಾರೆ. ಪಾಪೇ ಪ್ರಲಂಬೆ ನಿಹತೆ ದೇವಾಹ ಪರಮ ನಿರ್ವೃತಾಹ ಅಭ್ಯವರ್ಷನ್ ಬಲಂ ಮಾಲ್ಯೈಹಿ ಶಶಂಸುಹು ಸಾಧು ಸಾಧ್ವಿತಿ. ಇಷ್ಟಕ್ಕೆ 16ನೇ ಅಧ್ಯಾಯ ಮುಕ್ತಾಯವಾಯಿತು. ಆದ ಮೇಲೆ ಕೃಷ್ಣ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಡ್ಗಿಚ್ಚನ್ನ ನುಂಗ್ತಾನೆ. ಆ ಸಂದರ್ಭವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಗೋಪಾಲಕರೆಲ್ಲ ಆಟವಾಡುವಂತಹ ಸಂದರ್ಭದಲ್ಲಿದ್ದಾರೆ. ಅಲ್ಲೆಲ್ಲ ಬೇಕಾದಷ್ಟು ಹುಲ್ಲಿದೆ, ನೀರಿದೆ. ಗೋವುಗಳೆಲ್ಲ ಹುಲ್ಲನ್ನು ಮೇಯ್ತಾ ಬಹಳ ದೂರದವರೆಗೂ ಹೋಗ್ಬಿಟ್ಟಿವೆ. ಹುಲ್ಲಿನ ಆಸೆಯಿಂದ ದೂರದಲ್ಲಿ ಯಾವ ಕಾಡಿತ್ತೋ ಆ ಕಾಡಿನ ಪರಿಸರವನ್ನು ಪ್ರವೇಶ ಮಾಡ್ತಾ ಇದೆ. ಪ್ರವೇಶ ಮಾಡಿ ಎಲ್ಲಿ ಹೋಗಿವೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಪ್ರದೇಶದಲ್ಲ ಇವೆ ಅಂತ ಈಗ ಗೊತ್ತಾಗ್ತಾ ಇಲ್ಲ. ಅರಣ್ಯವನ್ನು ಪ್ರವೇಶ ಮಾಡ್ತಾ ಇದೆ. ಕಾಡನ್ನು ಪ್ರವೇಶ ಮಾಡ್ತು. ಬಿಸಿಲು ಬೇರೆ. ತಿಂತ ಬಾಯಾರಿಕೆಯಾಗಿದೆ. ಬಾಯಾರಿಕೆಯ ತಾಪದಿಂದಾಗಿ ಬಹಳ ಬಳಲಿಲ್ಲದಂತಹ ಈ ಪ್ರಾಣಿಗಳೆಲ್ಲ ನೀರಡಿಸಿ ಹೋಗಿವೆ. ನೀರನ್ನ ಕುಡಿಬೇಕು ಅಂತ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇವೆ. ಓಡಾಡ್ತಾ ಒಂದು ಕಾಡನ್ನ ಪ್ರವೇಶ ಮಾಡ್ತಾ ಇವೆ. ಅಲ್ಲಿ ಇಲ್ಲ
ಇದಾದ ಮೇಲೆ ಅಜಾಗಾವೋ ಮಹಿಷ್ಯಶ್ಚ ನಿರ್ವಿಶಂತ್ಯೋ ವನಾದ್ವನಂ ಮುಂಜಾಟವೀಂ ನಿವಿವಿಶುಃ ಕ್ರಂದಂತ್ಯೋ ದಾವತರ್ಷಿತಾಃ. ಅದು ನೊಜೆ ಹುಲ್ಲು ಅಂತಿರುತ್ತೆ. ಈ ನೊಜೆ ಹುಲ್ಲು ಇದೆ ಎಲ್ಲ ಅಂದ್ರೆ ತುಂಬಾ ಒಣಗಿದ ಹುಲ್ಲು, ಒಂದಕ್ಕೊಂದು ಘರ್ಷಣೆ ಆಯ್ತು ಅಂತಂದ್ ಹೇಳಿದ್ರೆ ಬೆಂಕಿ ಹತ್ಕೊಂಡ್ಬಿಡತ್ತೆ. ಅಂತಹ ಈ ಹುಲ್ಲಿಗೆ ಪರಸ್ಪರ ಘರ್ಷಣೆ ಆಗಿ ಆಗಿ ಈ ರೀತಿಯಾಗಿ ಬೇರೆ ಎಲ್ಲೂ ಇದನ್ನ ಕಾಣದೇನೆ ಗೋಪಾಲಕರು ಹುಡುಕ್ತಾ ಇದ್ದಾರೆ. ಇವುಗಳು ಹಾಲಿಗೆ ನೀರನ್ನು ಕುಡಿಲಿಕ್ಕೆ ಅಂತ ಹೋಗ್ತಾ ಇದೆ. ಅದು ಪೂರ್ತಿ ಒಣಗಿದಂತಹ, ಸ್ವಲ್ಪ ಮರಗಳಿಗೆ ಘರ್ಷಣೆ ಆದ್ರೂ ಬೆಂಕಿ ಹುಟ್ಟಿಕೊಳ್ಳುವಂತಹ ಹುಲ್ಲುಗಳಿದ್ದಂತಹ ಪರಿಸರ ಅದು. ಅದನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ನೋಡ್ತಾ ಇದ್ದಾರೆ. ಈ ಹಸುಗಳೆಲ್ಲ ಎಲ್ಲಿ ಹೋಗಿವೆ ಅಂತ ನೋಡ್ತಾ ಇವೆ. ಗೋವುಗಳೆಲ್ಲ ಎಲ್ಲಿವೆ? ನಾವು ಬರೀ ಆಟ ಆಡ್ತಾ ಇದ್ವಿ, ಆಟದ ಮಧ್ಯದಲ್ಲಿ ನಾವ್ ಇನ್ಯಾವುದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ನೋಡ್ಲಿಕ್ಕಾಗದೇನೆ ಆ ಹಸುಗಳೆಲ್ಲ ಎಲ್ಲೋ ತಪ್ಪಿಸಿಕೊಂಡು ಹೋಗ್ಬಿಡ್ತಾ ಇದೆ. ಅವುಗಳ ಜೊತೆಯಲ್ಲಿ ನಾವು ಇರ್ಲಿಕ್ಕೆ, ನಾವು ನೋಡ್ಕೊಳ್ಳಿಕ್ಕೆ ಅಂತ ಬಂದವರು ಅದನ್ನ ನೋಡ್ಕೊಳ್ಳಿಲ್ಲ. ಎಲ್ಲೆಲ್ಲೋ ಹಸುಗಳು ಓಡಿ ಹೋಗ್ಬಿಟ್ಟಿದೆ. ಎಲ್ಲಿ ಅಂತ ಹುಡುಕೋದು ಅಂತ ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದಾರೆ. ತೇ ಅಪಶ್ಯಂತ ಪಶೂನ್ ಗೋಪಾಹ ಕೃಷ್ಣ ರಾಮಾದಯಸ್ತದಾ ಜಾತ ಅನುತಾಪಾಹ ನ ವಿದುಹು ವಿಚಿನ್ವಂತೋ ಗವಾಂ ಗತಿಂ. ಎಲ್ಲ ಕಡೆಯಲ್ಲಿ ಹುಡುಕ್ತಾ ಇದ್ದಾರೆ. ಹಸುಗಳು ಎಲ್ಲಿ ನೋಡಿದ್ರು ಕೂಡ ಕಾಣಿಸ್ತಾ ಇಲ್ಲ. ತೃಣೈಸ್ತತ್ಖುರದಚ್ಛಿನ್ನೈಃ ಗೋಷ್ಪದೈರಂಕಿತೈರ್ಗವಾಂ ಮಾರ್ಗಮನ್ವಗಮನ್ ಸರ್ವೇ ನಷ್ಟ ಜೀವಾ ವಿಚೇತಸಃ. ಗೋವುಗಳೆಲ್ಲ ಜೋರಾಗಿ ತಮ್ಮ ಹೆಜ್ಜೆಯನ್ನು ಒತ್ತಿಕೊಂಡು ಹೋಗಿರತ್ತಲ್ಲ, ಇವರು ಆ ಹಸುಗಳ ಹೆಜ್ಜೆ ಗುರುತುಗಳನ್ನು ನೋಡಿ ಆಮೇಲೆ ಕಚ್ಚಿ 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 ಆ ಹುಲ್ಲುಗಳನ್ನು ತಿಂದಿದ್ರಿಂದಾಗಿ ಎಲ್ಲಿ ಹುಲ್ಲು ಕತ್ತರಿಸಿ ಹೋಗಿದೆ ಅಂತ ನೋಡಿಕೊಂಡು, ಓ ಇವು ಹಸುಗಳೆಲ್ಲ ಹೋದ ದಾರಿ ಅಂತ ತಿಳಿದುಕೊಳ್ತಾ ಇದ್ದಾರೆ. ಅದನ್ನೇ ದಾರಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ಪ್ರಾಣವೇ ಹೋದ ಹಾಗಾಗಿತ್ತು. ಯಾಕೆಂದ್ರೆ ಇಡೀ ಸಂಪತ್ತೇ ಅವ್ರದ್ದು. ಹಿಂದಿನ ಕಾಲದಲ್ಲಿರುವಂತಹ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಪಶು ಸಂಪತ್ತು. ಅದು ಅರಣ್ಯವನ್ನ ಪ್ರವೇಶ ಮಾಡಿದೆ ಅಂತಂದ್ ಹೇಳಿದ್ರೆ ಕ್ರೂರವಾದ ಮೃಗಗಳೆಲ್ಲ ಇರತ್ತೆ, ಅವುಗಳ ಬಾಯಿಗೆ ಇವು ಎಲ್ಲ ಆಹಾರವಾಗಿ ಹೋಯ್ತು ಅಂತ ಹೆದರಿಕೊಂಡಿದ್ದಾರೆ. ದಾರಿ ತಪ್ತಾ ಇದ್ದಾರೆ. ಹಸುಗಳೆಲ್ಲ ದಾರಿ ತಪ್ತಾ ಇವೆ. ಅವುಗಳು ಎಲ್ಲಿವೆ ಅಂತ ಇವ್ರಿಗೆ ಗೊತ್ತಿಲ್ಲ. ಪಾಪ ಹಸು ಬರ್ತಾ ಇದ್ದಾರೆ. ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಸುಗಳು ಎಲ್ಲಿ ಹೋಗಿವೆ ಕೃಷ್ಣ, ಗೊತ್ತಾಗ್ತಾ ಇಲ್ಲ, ಅವುಗಳನ್ನು ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂಜಾಟವ್ಯಾಂ ಭ್ರಷ್ಟ ಮಾರ್ಗಂ ಕ್ರಂದಮಾನ ಸ್ವಗೋಧನಂ ಅಪ್ರಾಪ್ಯ ತೃಷಿತಾಶ್ರಾಂತಾಃ ತತಸ್ತೆ ಸನ್ಯವರ್ತಯನ್. ಎಲ್ಲ ಅರಣ್ಯದಲ್ಲಿ ದಾರಿ ತಪ್ಪಿದಂತಹ ಹಸುಗಳು ದಾರಿ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ವಾಪಸ್ ಇವರು ಬಳಲಿ ಬರ್ತಾ ಇದ್ದಾರೆ. ತಾ ಆಹೂತ ಭಗವತ ಮೇಘ ಗಂಭೀರಯಾ ಗಿರಾ ಸ್ವನಾಮ್ನ ನಿನದಂ ಶ್ರುತ್ವಾ ಪ್ರತಿನೇದು ಪ್ರಹರ್ಷಿತಾಃ. ಗಂಭೀರವಾದಂತಹ ಧ್ವನಿ ಇದೆ. ಗೋವುಗಳೆಲ್ಲವನ್ನು ಕೂಡ ಹೆಸರು ಹಿಡಿದು ಕೂಗಿ ಕೂಗಿ ಕರೀತಾ ಇದ್ದಾರೆ. ಎಷ್ಟೋ ದೂರದಲ್ಲಿದ್ದಂತಹ ಹಸುಗಳು ಕೂಡ ಕೃಷ್ಣ ಆ ಹೆಸರನ್ನು ಹಿಡಿದು ಕರೀತಾ ಇದ್ದಾನೆ ಅಂತಾದಾಗ ಎಲ್ಲಿಂದಲೂ ಕೂಡ ರಿಮೋಟ್ ಕೊಟ್ಟ ಕಾರುಗಳ ಹಾಗೆ ಇವನು ಎಲ್ಲಿದ್ದಾನೋ ಅದರ ಬಳಿಯಲ್ಲಿ ಬರ್ತಾ ಇವೆ. ಅಯಸ್ಕಾಂತಗಳೆಲ್ಲವೂ ಕೂಡ ತನ್ನ ಪ್ರಭಾವದಿಂದ ದೂರದಲ್ಲಿರುವಂತಹ ಕಬ್ಬಿಣದ ವಸ್ತುಗಳನ್ನು ಆಕರ್ಷಿಸತ್ತಲ್ಲ, ಆ ರೀತಿಯಾಗಿ ಕೃಷ್ಣನ ಮಾತುಗಳು ಇವನನ್ನ ಆಕರ್ಷಣೆ ಮಾಡ್ತಾ ಇವೆ. ಸ್ವನಾಮ್ನ ನಿನದಂ ಶ್ರುತ್ವಾ ಪ್ರತಿನೇದು ಪ್ರಹರ್ಷಿತಾಃ ತತಸ್ಸಮಂತಾದ್ವನ ಧೂಮಕೇತುಃ ಯದೃಚ್ಛಯಾಭೂತ್ ಕ್ಷಯಕೃದ್ವನೌಕಸಾಂ ಸಮೀರತಃ ಸಾರಥಿನೋಲ್ಬಣೋನ್ಮುಖೈಃ ಪಿಲೇಲಿಹಾನಃ ಸ್ಥಿರಜಂಗಮಾನ್ ಮಹಾನ್. ದೊಡ್ಡ ಇಷ್ಟರಲ್ಲೇ ದೊಡ್ಡ ಕಾಡ್ಗಿಚ್ಚೆಲ್ಲ ಇಡೀ ಕಾಡನ್ನ ಆವರಿಸಿ ಬಿಟ್ಟಿದೆ. ಅದರಲ್ಲಿ ಗಾಳಿ ಬೇರೆ ಚೆನ್ನಾಗಿ ಬೀಸ್ತಾ ಇದೆ. ಇನ್ನೂ ವೇಗವಾಗಿ ಕಾಡ್ಗಿಚ್ಚೆಲ್ಲ ಹಬ್ಬಿಕೊಂಡು ಬಿಟ್ಟಿದೆ. ಜಂತುಗಳಿಲ್ಲ, ಸ್ಥಾವರ ಜಂಗಮಗಳು ಯಾವುದು ಕೂಡ ಅಲ್ಲಿಲ್ಲ.
ದೊಡ್ಡದಾದಂತಹ ಪ್ರಾಣಿಗಳು ಏನೇ ನೀವೇ ಯಾವುದನ್ನು ಬಿಡ್ತಾ ಇಲ್ಲ. ಪಶು ಪಕ್ಷಿಗಳು, ಆ ಪ್ರದೇಶದಲ್ಲಿದ್ದಂತಹ ಮರ ಗಿಡಗಳು ಏನಿವೆ ಎಲ್ಲವನ್ನು ಕೂಡ ಭಕ್ಷಿಸ್ತಾ ಇಡೀ ಕಾಡನ್ನ ಸುಟ್ಟು ಹಾಕ್ತಾ ಇದೆ. ಹಿಂದೆ ಒಮ್ಮೆ ಕೃಷ್ಣ ದಾವಾನಲವನ್ನ ಭಕ್ಷಣೆ ಮಾಡಿದ್ದ, ನುಂಗಿ ಬಿಟ್ಟಿದ್ದ ಕಾಡ್ಗಿಚ್ಚನ್ನ. ಈಗ ಎಲ್ಲ ಕಡೆಯಲ್ಲಿ ದಾವಾನಲ ವಾಪಸ್ ಬರ್ತಾ ಇದೆ. ಇದನ್ನೆಲ್ಲ ನೋಡಿ ಹೆದರಿಕೊಂಡಂತಹ ಗೋಪಾಲಕರು, ಹಸುಗಳು ಇವೆಲ್ಲವೂ ಕೂಡ ಕೃಷ್ಣನನ್ನೇ ಶರಣು ಹೊಂದುತ್ತಾ ಇದ್ದಾರೆ. ಕೃಷ್ಣ, ಈ ಕಾಡ್ಗಿಚ್ಚಿನಿಂದ ನಮ್ಮನ್ನು ರಕ್ಷಿಸೋ. ತಮಾಪತಂತಂ ಪರಿತೋ ದವಾಗ್ನಿಂ ಗೋಪಾಶ್ಚ ಗಾವಃ ಪ್ರಸಮೀಕ್ಷ್ಯ ಭೀತಾಃ ಊಚುಸ್ಮ ಕೃಷ್ಣಂ ಸಬಲಂ ಪ್ರಪನ್ನಾ ಯಥಾ ಹರಿಂ ಮೃತ್ಯು ಭಯಾರ್ದಿತಾ ಜನಾಃ. ಮೃತ್ಯು ಭಯದಿಂದ ಪೀಡಿತರಾದಂತಹ ಜನರೆಲ್ಲ ಪರಮಾತ್ಮನನ್ನು ಹೇಗೆ ಪ್ರಾರ್ಥಿಸ್ತಾರೋ ಆ ರೀತಿಯಾಗಿ ಪರಮಾತ್ಮನನ್ನ ಇವರೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಮಹಾವೀರ್ಯ ಹೇ ರಾಮ ಮೋಘ ವಿಕ್ರಮ ದವಾಗ್ನಿನಾ ದಹ್ಯಮಾನಾನ್ ಪ್ರಪನ್ನಾಸ್ತ್ರಾತುಮರ್ಹತಃ. ನಾವು ಈ ದಾವಾನಲದಿಂದಾಗಿ ಬಹಳ ವ್ಯಥಿತರಾಗಿಬಿಟ್ಟಿದ್ದೇವೆ. ಬಹಳ ಸಿಟ್ಟು, ಈ ದಾವಾಗ್ನಿ ಬಹಳ ಸಿಟ್ಟಿನಿಂದ ನಮ್ಮನ್ನೆಲ್ಲರನ್ನು ಕಬಳಿಸುವಂತಹ ರಾಕ್ಷಸನ ಹಾಗೆ ಕಾಣಿಸ್ತಾ ಇದೆ. ನಿಮ್ಮನ್ನು ಮೊರೆ ಹೊಕ್ಕಿದ್ದೇವೆ, ನಮ್ಮನ್ನ ಕಾಪಾಡಿ. ನೂನಂ ತ್ವದ್ಬಾಂಧವ ಕೃಷ್ಣ ನ ಚಾರ್ಹಂತ್ಯವಸೀದಿತುಂ ವಯಂ ಹಿ ಸರ್ವಧರ್ಮಜ್ಞಃ ತ್ವನ್ನಾಥಾಸ್ತ್ವತ್ಕೃಪಾ ತ್ವತ್ಪರಾಯಣಾಃ. ನಾವೆಲ್ಲ ನಿನ್ನ ಬಾಂಧವರಾಗಿದ್ದೇವೆ, ನಾವೆಲ್ಲ ನಾಶ ಹೊಂದಿದ್ವಿ ಅಂತಂದು ಹೇಳಿದ್ರೆ ನಿನ್ನ ಭಕ್ತರೆಲ್ಲ ನಾಶ ಹೊಂದಿದ ಹಾಗಾಗತ್ತೆ. ಯಾಕೆಂದ್ರೆ ನಮಗೆ ಒಡೆಯನಾದೋ ನೀನೇ, ಬಂಧುರಗಳ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಮರ್ಥನಾದೋ ನೀನು ಒಬ್ಬನೇ. ನಾವು ನಿನ್ನ ರಕ್ಷಕರಾಗಿ ನಿನ್ನನ್ನೇ ರಕ್ಷಕ ಅಂತ ನಂಬಿಕೊಂಡಿದ್ದೇವೆ, ನಿನ್ನ ಭಕ್ತರಾಗಿದ್ದೇವೆ, ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ತಾ ಇದ್ದಾನೆ. ವಚೋ ನಿಶಮ್ಯ ಕೃಪಣಂ ಬಂಧೂನಾಂ ಭಗವಾನ್ ಹರಿಃ ನಿಮೀಲಯತ ಮಾಭೈಷ್ಟ ಲೋಚನಾನೀತ್ಯ ಭಾಷದ. ಬಂಧುಗಳೆಲ್ಲ ದೈನ್ಯದಿಂದಾಗಿ ಭಗವಂತನ ಮಾತುಗಳನ್ನೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಹೆದರ್ಬೇಡ್ರಿ, ಕಣ್ಣನ್ನು ಮುಚ್ಕೊಳ್ರಿ ಅಂತ ಕೃಷ್ಣ ಅವರನ್ನ ಉಪದೇಶ ಮಾಡ್ತಾ ಇದ್ದಾನೆ. ನೀವೆಲ್ಲ ಕಣ್ಣು ಮುಚ್ಕೊಂಡು ಬಿಡಿ ಅಂತ ಹೇಳಿದ. ಕೃಷ್ಣ ಏನ್ ಹೇಳ್ತಾನೋ ಅದ್ ಎಲ್ಲವನ್ನು ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಕೃಷ್ಣನ ಮಾತಿನಲ್ಲಿ ಸ್ವಲ್ಪವೂ ಅವಿಶ್ವಾಸ ಇಲ್ಲ ಅವರಿಗೆ. ತಥೇತಿ ಮೀಲಿತಾಕ್ಷೇಶು ಭಗವಾನ್ ಅಗ್ನಿಮುಲ್ಬಣಂ ಪೀತ್ವಾ ಮುಖೇನ ತಾನ್ ಕೃಚ್ಛ್ರಾತ್ ಯೋಗಾಧೀಶೋ ವ್ಯಮೋಚಯತ್. ಹಾಗೆ ಆಗ್ಲಿ ಅಂತ ಅವರೆಲ್ಲ ಕಣ್ಣು ಮುಚ್ಚಿಕೊಂಡಾಗ ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ಆ ಕಾಡ್ಗಿಚ್ಚನ್ನ ನುಂಗ್ತಾ ಇದ್ದಾನೆ. ಅವರನ್ನ ಆಪತ್ತಿನಿಂದ ಪರಿಹಾರ ಮಾಡ್ತಾ ಇದ್ದಾನೆ. ತತಶ್ಚತೆ ಅಕ್ಷೀಣ್ಯುನ್ಮೀಲ್ಯ ಪುನರ್ಭಾಂಡೀರಮಾಶ್ರಿತಾಃ ನಿಶಾಮ್ಯ ವಿಸ್ಮಿತಾ ಆಸನ್ನಾತ್ಮಾನಂ ಗಾಶ್ಚಮೋಚಿತಾಃ. ಇವರೆಲ್ಲರೂ ಹಸುಗಳನ್ನ ಹುಡುಕಿಕೊಂಡು ಎಲ್ಲಿವೆ ಹಸುಗಳು ಅಂತ ನೋಡಿಕೊಂಡು ಹಸುಗಳ ಸಮೀಪಕ್ಕೆ ಅಂತ ಹೋದವರು, ಕಾಡಿನ ಮಧ್ಯದಲ್ಲಿ ಇದ್ದವರು ಕೃಷ್ಣನ ಶಬ್ದವನ್ನು ಕೇಳಿಕೊಂಡು ಆ ಪಶುಗಳೆಲ್ಲ ಬಂದಾಗ ಆ ಕಾಡಿನಲ್ಲಿಯೇ ಕಿಚ್ಚು ಹತ್ತಿಕೊಂಡು ಇಡೀ ಕಾಡನ್ನ ಜೊತೆಯಲ್ಲಿ ಇವರನ್ನು ಕೂಡ ಸುಡ್ಲಿಕ್ಕೆ ಅಂತ ವೇಗವಾಗಿ ತನ್ನ ಜ್ವಾಲೆಗಳೆಂಬ ನಾಲಿಗೆಯಿಂದಾಗಿ ಇವರನ್ನ ನೆಕ್ಕಿ ಒರೆಸಿ ಹಾಕಲಿಕ್ಕೆ ಅಂತ ಬರುವ ಸಂದರ್ಭದಲ್ಲಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಕೃಷ್ಣ ಇವರೆಲ್ಲರಿಗೂ ಕಣ್ಣನ್ನು ಮುಚ್ಚಿಕೊಳ್ಳಿ ಅಂತ ಹೇಳಿ ತನ್ನ ಬಾಯಿಂದ ಕಾಡ್ಗಿಚ್ಚೆಲ್ಲವನ್ನು ಕೂಡ ನುಂಗಿದ್ದಾನೆ. ಕ್ಷಣ ಮಾತ್ರದಲ್ಲಿ ಅವ್ರು ಕಣ್ಣು ತೆಗೆದು ನೋಡುವಾಗ ಮೊದಲಿಗೆ ಯಾವ ಆಲದ ಮರದ ಬುಡದಲ್ಲಿ ಇವರು ಇದ್ರೋ, ಯಾವ ಆಲದ ಮರದ ಬುಡದಲ್ಲಿ ಇವರೆಲ್ಲ ಕುಳಿತುಕೊಂಡು ಆಟವನ್ನ ಆಡ್ತಾ ಇದ್ರೋ ಆ ಸ್ಥಳಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಕೃಷ್ಣ ಸಾಮಾನ್ಯನಲ್ಲ, ಸಾಕ್ಷಾತ್ ಪರಮಾತ್ಮನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅಂತ ಮತ್ತೆ ಮತ್ತೆ ಈ ಘಟನೆಗಳಿಂದ ಪರಮಾತ್ಮನಲ್ಲಿ ಹೆಚ್ಚಾಗಿ ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ. ಕೃಷ್ಣಸ್ಯ ಯೋಗ ವೀರ್ಯಂ ತತ್ ಯೋಗ ಮಾಯಾನುಭಾವಿತಂ ದವಾಗ್ನೇರಾತ್ಮನ ಕ್ಷೇಮಂ ವೀಕ್ಷತೆ ಮೇನಿರೇ ಮರಂ. ಸಾಕ್ಷಾತ್ ಅಮರ ದೇವೋತ್ತಮನಾದಂತಹ ಪರಮಾತ್ಮ ಇವನು ಅಂತ 100ಕ್ಕೆ 100ರಷ್ಟು ಅವನಲ್ಲಿ ವಿಶ್ವಾಸವನ್ನು ಮಾಡ್ತಾ ಇದ್ದಾರೆ. ಗಾಸನ್ನಿವರ್ತ್ಯ ಸಾಯಾಹ್ನೇ ಸಭ ರಾಮೋ ಜನಾರ್ದನಃ ವೇಣುಂ ವಿರಣಯನ್ ಗೋಷ್ಠಂ ಅಗಾತ್ ಗೋಪೈರಭಿಷ್ಟುತಃ. ಇಷ್ಟಾದ್ಮೇಲೆ ಸಾಯಂಕಾಲದಲ್ಲಿ ರಾಮಕೃಷ್ಣರು ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಆ ಹಸುಗಳನ್ನ ಎಲ್ಲ ಕಡೆಯಲ್ಲಿ ಮೇಯಿಸಿಕೊಂಡು ವಾಪಸ್ಸು ಗೋವುಗಳನ್ನು ಹಿಂತಿರುಗಿ ಕರೆದುಕೊಂಡು ಬಂದು ಕೊಳಲನ್ನು ಊದ್ಕೊಂಡು ಗೊಲ್ಲರೆಲ್ಲ ಕೃಷ್ಣನ ಬಗ್ಗೆ ಬಲರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಡೀ ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿದ ಎಲ್ಲ ಘಟನೆಗಳನ್ನು ಕೂಡ ಮೆಲುಕಿ ಹಾಕಿಕೊಂಡು
ಮತ್ತೆ ಗೋಕುಲವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಗೋಪೀನಾಂ ಪರಮಾನಂದ ಆಸೀತ್ ಗೋವಿಂದ ದರ್ಶನೆ ಕ್ಷಣಂ ಯಥಾ ಯುಗಶತಂ ಯಾಸಾಂ ಯೇನ ವಿನಾ ಭವತ್. ಬೆಳಿಗ್ಗೆ ಕೃಷ್ಣ ಒಮ್ಮೆ ಮನೆ ಬಿಟ್ಟು ಹೋದ ಅಂತಂದ್ರೆ ಯಾವಾಗ ಕೃಷ್ಣ ಮನೆಗೆ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ಈ ಗೋಪಿಯರಿಗೆ ಒಂದು ಕ್ಷಣಕಾಲವೂ ಕೂಡ ಒಂದು ಯುಗದ ಹಾಗೆ ಕಳೀತಾ ಇತ್ತು. ಸಮಯವೇ ಹೋಗ್ತಾ ಇರ್ಲಿಲ್ಲ. ಯಾವಾಗ ಕೃಷ್ಣ ಎದುರಿನಲ್ಲಿ ಬಂದು ಕಾಣಿಸಿದನೋ ಆವಾಗ ಇವರಿಗೆಲ್ಲ ಹೋದಂತಹ ಪ್ರಾಣ ವಾಪಸ್ ಬಂದ ಹಾಗೆ ಆಗ್ತಾ ಇತ್ತು. ಇದು ಆದ ಮೇಲೆ ಗೋಪಾಲಕರು, ಹಿರಿಯರಾದಂತಹ ಗೋಪಾಲಕರೆಲ್ಲ ಬಂದಿದ್ರು. ಕೃಷ್ಣನ ಜೊತೆಯಲ್ಲಿ ಅವನ ಸಮಾನವಾದ ವಯಸ್ಸಿನವರೆಲ್ಲ ಬಂದಿದ್ರು. ಅವರೆಲ್ಲ ಹೇಳ್ತಾ ಇದ್ದಾರೆ, ಇವತ್ತಿನಿಂದ ಬೆಳಿಗ್ಗೆಯಿಂದ ಎಲ್ಲಿವರೆಗೂ ಸಾಯಂಕಾಲದವರೆಗೂ ಬಲರಾಮ ಪ್ರಲಂಬಾಸುರನನ್ನ ಸಂಹಾರ ಮಾಡಿದ. ಅದರ ಜೊತೆಯಲ್ಲಿ ಕೃಷ್ಣ ಕಾಡ್ಗಿಚ್ಚಿನಲ್ಲಿ ಮುಳುಗಿದಂತಹ ನಮ್ಮನ್ನ ಕಿಚ್ಚನ್ನು ಕುಡಿದು ವಾಪಸ್ ಕಣ್ಮುಚ್ಚಿ ತೆಗೆಯುವ ಸಂದರ್ಭದಲ್ಲಿ ವಾಪಸ್ಸು ಸುರಕ್ಷಿತವಾದ ಸ್ಥಳದಲ್ಲಿ ಬಂದು ಬಿಟ್ಟಿದ್ದಾನೆ ಅಂತ ಎಲ್ಲ ಗೋಪಾಲಕರು ತಮ್ಮ ಪತ್ನಿಯರಿಗೆ, ತಮ್ಮ ಮಕ್ಕಳಿಗೆ, ಮಕ್ಕಳು ತಮ್ಮ ತಂದೆ ತಾಯಂದಿರಿಗೆ, ಇವರೆಲ್ಲರಿಗೂ ಹೇಳಿ ಕೃಷ್ಣನ ಮಹಿಮೆಯನ್ನ, ಬಲರಾಮನ ಮಹಿಮೆಗಳನ್ನ ತಿಳಿಸ್ತಾ ಇದ್ದಾರೆ. ತಯೋಸ್ತದದ್ಭುತಂ ಕರ್ಮಾದವಾಗ್ನೇರ್ ಮೋಕ್ಷಮಾತ್ಮನಃ ಗೋಪಾಸ್ತ್ರೀಭ್ಯ ಸಮಾಚಕ್ಷುಃ ಪ್ರಲಂಬವದಮೇವ ಚ. ಗೋಪವೃದ್ಧಾಶ್ಚ ಗೋಪ್ಯಶ್ಚ ತದುಪಾಕರ್ಣ್ಯ ವಿಸ್ಮಿತಾಃ ಮೇನಿರೇ ದೇವ ಪ್ರವರೌ ಕೃಷ್ಣ ರಾಮೌ ವ್ರಜಂ ಗತೌ. ಗೊಲ್ಲತೀರು ಇವರೆಲ್ಲ ಈ ವಿಷಯವನ್ನು ಕೇಳಿ ವಿಸ್ಮಿತರಾಗ್ತಾ ಇದ್ದಾರೆ. ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮಾತ್ಮನೇ ಈ ಸಂದರ್ಭದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ವಸಂತ ಋತು ಕಳೆದಿದೆ, ಗ್ರೀಷ್ಮ ಋತು ಕಳೆದಿದೆ, ವರ್ಷ ಮತ್ತು ಶರದ್ ಋತು, ಈ 2 ಋತುಗಳು ಅಂದ್ರೆ 4 ತಿಂಗಳುಗಳ ಕಾಲ ಒಳ್ಳೆ ಮಳೆ ಬರುವಂತಹ ಋತುಗಳಿದು. ವರ್ಷ ಋತು, ವರ್ಷಾಕಾಲ, ಆದ್ರಿಂದಾಗಿ ಆ ಋತುವಿಗೆ ವರ್ಷ ಋತು ಅಂತ ಹೆಸರಿದೆ. ಒಳ್ಳೆ ವರ್ಷಾಕಾಲ ಪ್ರಾರಂಭವಾಗ್ತಾ ಇದೆ. ಪ್ರಾಣಿಗಳೆಲ್ಲ ಹುಟ್ಟುವಂತಹ ಕಾಲ, ನಾವು ಚಾತುರ್ಮಾಸ್ಯ ಕಾಲ ಅಂತ ಕರೀತೇವೆ. ಆ ಸಂದರ್ಭದಲ್ಲಿ ಯತಿಗಳು, ಗೃಹಸ್ಥರು ವ್ಯರ್ಥವಾಗಿ ಇನ್ನೊಂದು ಊರಿಗೆ ಪ್ರಯಾಣವನ್ನು ಮಾಡೋದಿಲ್ಲ. ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ವ್ರತಗಳನ್ನ ಆಚರಣೆ ಮಾಡ್ತಾ ಇರ್ತಾರೆ. ವರ್ಷಾಕಾಲ ಪ್ರಾರಂಭವಾಗ್ತಾ ಇದೆ. ಎಲ್ಲ ಜಂತುಗಳು ಕೂಡ ಹುಟ್ಟುವಂತಹ ಕಾಲ. ಸೂರ್ಯಚಂದ್ರರ ಪ್ರಭಾವ ಎಲ್ಲ ಆ ಪ್ರಭಾವ ವಲಯಗಳು ಕಾಣಿಸ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಗುಡುಗು, ಮಿಂಚು ಇವೆಲ್ಲವೂ ಕೂಡ ಹೊಳಿತಾ ಇದೆ. ಬೇಕಾದಷ್ಟು ಆಟ ಮುಂತಾದವುಗಳೆಲ್ಲವನ್ನು ಇವರು ಆಟ ಆಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದು ಹೇಗಿತ್ತು ಅನ್ನೋದನ್ನು ಒಳ್ಳೆ ಈ ಕಾವ್ಯದ ದೃಷ್ಟಿಯಲ್ಲಿ ತೋರಿಸ್ತಾರೆ. ನಾವೆಲ್ಲ ಈಗ ಪ್ರಾಪಂಚಿಕವಾದಂತಹ ವಿಷಯ ಸುಖಗಳನ್ನು ಅನುಭವಿಸಿ ನಮಗೆ ಪರಮಾತ್ಮನ ಬಗೆಗಿನ ಅರಿವೇ ಏನೂ ಇರೋದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ನಮಗೆ ಈ ಪೂರ್ತಿಯಾಗಿ ವರ್ಷಾಕಾಲದಲ್ಲಿ ಶರದ್ ಋತುವಿನಲ್ಲಿ ಪೂರ್ತಿ ಮೋಡಗಳೆಲ್ಲ ಮುಚ್ಚಿಕೊಂಡು ಬಿಟ್ಟಿರುತ್ತೆ. ಸೂರ್ಯ ಚಂದ್ರರೇ ಎಷ್ಟೋ ದಿವಸಗಳ ಕಾಲ ಕಾಣೋದೇ ಇಲ್ಲ. ಭಗವಂತನ ಜ್ಞಾನ ನಮಗೆ ಹೇಗೆ ಮರೆಯಾಗಿದೆಯೋ ಅದೇ ರೀತಿಯಾಗಿ ಸೂರ್ಯಚಂದ್ರರ ಪ್ರಭಾವದಿಂದ ಇಡೀ ಜಗತ್ತು ಮರೆಯಾಗಿ ಹೋಗಿದೆ. ಸೂರ್ಯ 8 ತಿಂಗಳುಗಳ ಕಾಲ ತನ್ನ ಕಿರಣಗಳಿಂದ ಭೂಮಿಯ ಮೇಲಿರುವಂತಹ ಎಲ್ಲ ಜಲಸಂಪತ್ತನ್ನು ಹೀರಿ ಬಿಟ್ಟಿರ್ತಾನೆ. ವರ್ಷಾಕಾಲ ಬಂದಾಗ ಮತ್ತೆ ತಾನು ಹೀರಿದ ಎಲ್ಲ ನೀರನ್ನು ಕೂಡ ವಾಪಸ್ಸು ಭೂಮಿಗೆ ಕೊಡ್ತಾ ಇದ್ದಾನೆ. ಅಷ್ಟೌ ಮಾಸಾನ್ ನಿಪೀತಂ ಯತ್ ಭೂಮ್ಯಾಂ ಉದಮಯಂ ವಸು ಸ್ವಗೋಭಿಃ ಮೋಕ್ತು ಮಾರೇಭೆ ಪರ್ಜನ್ಯ ಕಾಲ ಆಗತೆ. ವರ್ಷಾಕಾಲ, ಶರದ್ ಋತು ಇದೆಲ್ಲ ಸೂರ್ಯ ತಾನು ತೆಗೆದುಕೊಂಡಂತಹ ಸಂಪತ್ತನ್ನು ವಾಪಸ್ಸು ಕೊಡುವಂತಹ ಕಾಲ. ಪರಮಾತ್ಮನ ಅನುಗ್ರಹದಿಂದ ಯಾವ ಸಂಪತ್ತು ನಮ್ಮಲ್ಲಿ ಬಂದಿರತ್ತೋ ಆ ಸಂಪತ್ತನ್ನು ನಾವು ಸರಿಯಾಗಿ ವಿನಿಯೋಗ ಮಾಡಬೇಕು. ಯೋಗ್ಯವಾದ ಕೆಲಸಗಳಿಗೆ ಅವುಗಳನ್ನು ವಿನಿಯೋಗ ಮಾಡಬೇಕು. ಅದೇ ರೀತಿಯಾಗಿ ವರ್ಷಾಕಾಲದಲ್ಲಿ ಮತ್ತು ಶರದ್ ಋತುವಿನಲ್ಲಿ ಇಡೀ 8 ತಿಂಗಳುಗಳ ಕಾಲ ಯಾವ ಸಂಪತ್ತನ್ನ, ಜಲಸಂಪತ್ತನ್ನ ಸೂರ್ಯ ಸ್ವೀಕಾರ ಮಾಡಿರ್ತಾನೋ ಆ ಎಲ್ಲ ಸಂಪತ್ತನ್ನು ಕೂಡ ವಾಪಸ್ಸು ಕೊಡ್ತಾನೆ. ತಡಿದ್ವಂತೋ ಮಹಾಮೇಘಾಃ ಚಂಡಶ್ವಸನ ವೇಪಿತಾಃ ಪ್ರಾಣಿನಾಂ ಜೀವನಂ ಹ್ಯಂಬು ಮುಮುಚುಃ ಕರುಣಾ ಇವ. ಮಹಾಜ್ಞಾನಿಗಳು, ತೇಜಸ್ವಿಗಳಾದವರು ಇವ್ರು ಯಾರಿದ್ದಾರೋ ಇವರೆಲ್ಲರೂ ತಾವು ಎಷ್ಟೇ ಆಪತ್ತಿನಲ್ಲಿದ್ರು, ತಮಗೆ ಎಷ್ಟೇ ಅನರ್ಥಗಳು, ಆಪತ್ತುಗಳು ಇವೆಲ್ಲವೂ ಜೀವನದಲ್ಲಿ ಸಂಭಾವಿತವಾದರೂ
ಆ ಎಲ್ಲ ಆಪತ್ತುಗಳಿಗೆ ಅವರು ಅಂಜದೆ ಅಳುಕದೇನೆ ತಮ್ಮ ಇಡೀ ಜೀವನವನ್ನ ಸಜ್ಜನರ ಕ್ಷೇಮಕ್ಕೋಸ್ಕರ ಮೀಸಲಾಗಿಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ವರ್ಷಾಕಾಲ ಬಂದಿದೆ. ಈ ವರ್ಷಾಕಾಲದಲ್ಲೂ ಕೂಡ ಈ ಮೋಡಗಳು, ಸೂರ್ಯ ಎಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ದೊಡ್ಡದಾದಂತಹ ಮೋಡಗಳು ಸೂರ್ಯ ಭೀಕರವಾದಂತಹ ಬರಗಾಲವನ್ನು ತಂದು ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲೂ ಬಹಳ ಅದನ್ನ ಲೆಕ್ಕಿಸದೇನೆ ವರ್ಷಾಕಾಲದಲ್ಲಿ ತಾವೆಲ್ಲವೂ ಒಟ್ಟುಗೂಡಿ ಸಜ್ಜನರೆಲ್ಲ ಒಟ್ಟಾಗಿ ಸೇರಿ ಹೇಗೆ ದೀನರಾದಂತಹ ದಲಿತರ ಜೀವನದ ಉದ್ಧಾರಕ್ಕೋಸ್ಕರ ಇಡೀ ಜೀವನವನ್ನ ಮುಡುಪಾಗಿಟ್ಟಿರ್ತಾರೋ ಆ ರೀತಿಯಾಗಿ ಇವರು ಕೂಡ ತಮ್ಮ ಜೀವನವನ್ನ ಇದಕ್ಕೋಸ್ಕರ ಮೀಸಲಾಗಿಟ್ಟವರಂತೆ. ಮೋಡಗಳೆಲ್ಲವೂ ಬೇಸಿಗೆ ಕಾಲದಲ್ಲಿ ಎಷ್ಟೇ ಆಪತ್ತುಗಳು ಬಂದರೂ ಆ ಆಪತ್ತುಗಳನ್ನು ಲೆಕ್ಕಿಸದೇನೆ ಇದಕ್ಕೆ ಸರಿಯಾದ ಕಾಲ, ಜನರಿಗೆ ತಮ್ಮ ಅಪೇಕ್ಷೆ ಇದೆ ಅಂತಂದುಕೊಂಡು ತಮ್ಮಲ್ಲಿರುವ ಜಲದ ಧಾರೆಗಳನ್ನ ಈ ಪ್ರದೇಶದಲ್ಲಿ ಚೆನ್ನಾಗಿ ಸುರಿಸ್ತಾ ಇವೆ. ತಪಃ ಕೃಷಾ ದೇವ ಮೀಢಾಃ ಆಸೀದ್ ವರ್ಷೀಯ ಸೀಮಹಿ ಯಥೈವ ಕಾಮ್ಯ ತಪಸಃ ತನು ಸಂಪ್ರಾಪ್ಯ ತತ್ಫಲಂ. ನಾವು ತಪಸ್ವಿಗಳನ್ನ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೇವೆ. ಜೋರಾಗಿ ಅಭೀಷ್ಟ ಸಿದ್ಧಿಗೋಸ್ಕರ ತಪಸ್ಸನ್ನು ಮಾಡ್ತಾ ಇರ್ತಾರೆ. ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ಅವರ ಶರೀರ ಎಲ್ಲ ಕೃಶವಾಗಿ ಹೋಗಿರುತ್ತೆ. ಹೊರಗಡೆಯಲ್ಲಿ ಬರೀ ಮೂಳೆ, ಚರ್ಮದ ಮೇಲೆ ಚರ್ಮದ ಒಂದು ತೊಗಲಿನ ಹೊದಿಕೆ ಇರುತ್ತೆ. ಪೂರ್ತಿಯಾಗಿ ಶರೀರ ಸೊರಗತ್ತೆ. ತಪಸ್ಸು ಮಾಡಿ ಇಡೀ ಶರೀರ ಸೊರಗಿದ್ರು ತಪಸ್ಸಿನ ಫಲವನ್ನ ಪಡೆದ ತಕ್ಷಣದಲ್ಲಿ ದೇವತೆಗಳೆಲ್ಲ ಪ್ರತ್ಯಕ್ಷರಾದರು ಅಂತಂದ್ರೆ ಆ ಕೃಶವಾದ ಶರೀರ ಇದೆಲ್ಲವೂ ಹೋಗಿ ಹೃಷ್ಟಪುಷ್ಟವಾದಂತಹ ಶರೀರ ಬರುವ ಹಾಗೆ ಆ ದೇವತೆಗಳ ಅನುಗ್ರಹದಿಂದ ಆ ಮೊದಲಿನಂತೆ ಹೃಷ್ಟಪುಷ್ಟವಾದಂತಹ ಶರೀರ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಭೂಮಿಯು ಈ 2 ಋತುಗಳಲ್ಲಿ, ವಸಂತ ಋತು ಮತ್ತು ಗ್ರೀಷ್ಮ ಋತು, ಈ 2 ಋತುಗಳಲ್ಲಿ ತಪಸ್ಸನ್ನು ಮಾಡಿದ ಹಾಗೆ ತಪಸ್ಸ ಆಗಿತ್ತು. ಯಾಕೆಂದ್ರೆ ನೀರಿಲ್ಲದೆ ಇರುವ ಕಾರಣದಿಂದ ಭೂಮಿಯೆಲ್ಲ ಕಳೆಯನ್ನ ಕಳೆದುಕೊಂಡು ಭೂಮಿಯೆಲ್ಲ ಸೀಳು ಬಿಟ್ಟು ಭೂಮಿಯೆಲ್ಲ ಒಣಗಿ ಹೋಗಿದೆ. ಕೃಶವಾದಂತಹ ತಪಸ್ವಿಯ ಹಾಗೆ ಇಡೀ ಭೂಮಿಯ ಮೇಲಿನ ಕಳೆಯೆಲ್ಲ ಭಗ್ನವಾಗಿ ಹೋಗಿದೆ. ಮಳೆ ನೀರಿನಿಂದ ಅದು ತೊಯ್ದಾಗ ಮತ್ತೆ ಹಚ್ಚ ಹಸಿರಾಗ್ತಾ ಇದೆ. ಹೃಷ್ಟಪುಷ್ಟವಾಗಿ ಆ ಭೂಮಿ ಕಾಣಿಸ್ತಾ ಇದೆ. ನಿಶಾ ಮುಖೇಶು ಖದ್ಯೋತಾಹ ತಮಸಾ ಭಾಂತಿ ನಗ್ರಹಾಃ ಯಥಾ ಪಾಪೇನ ಪಾಖಂಡಾಃ ನಹಿ ವೇದಾ ಕಲೌ ಯುಗೆ. ಮಳೆಗಾಲದಲ್ಲೆಲ್ಲ ಸಂಜೆಯ ಹೊತ್ತಿನಲ್ಲಿ ಕರಿ ಮೋಡಗಳೆಲ್ಲ ಇಡೀ ಪ್ರದೇಶವನ್ನು ಆವರಿಸಿದೆ. ಕತ್ತಲು ಮಧ್ಯಾಹ್ನದ ಹೊತ್ತಿನಲ್ಲಿ, ಸಾಯಂಕಾಲದ ಹೊತ್ತಿನಲ್ಲಿಯೇ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾವ ಗ್ರಹಗಳು, ತಾರೆಗಳು, ಈ ಸಾಯಂಕಾಲದಲ್ಲೆಲ್ಲ ಶುಕ್ರ ಗ್ರಹ ಕಾಣುತ್ತೆ, ನಕ್ಷತ್ರಗಳೆಲ್ಲ ಕಾಣುತ್ತೆ. ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಹೊರಗಡೆಯಲ್ಲಿ ಬಂದು ನೋಡಿದ್ರೆ ಇವೆಲ್ಲ ಕಾಣುತ್ತೆ. ಆದ್ರೆ ವರ್ಷಾಕಾಲ ಬಂತು ಅಂತಂದ್ರೆ ಮೋಡಗಳೆಲ್ಲ ಮುಚ್ಚಿ ಹಾಕಿದ ಕಾರಣದಿಂದಾಗಿ ಇವ್ಯಾವುದೂ ಕಾಣೋದಿಲ್ಲ. ಬರೀ ಏನ್ ಕಾಣೋದು? ಮಿಣುಕು ಹುಳುಗಳಷ್ಟೇ ಕಾಣುತ್ತೆ. ಈ ಮಲೆನಾಡಿನ ಪರಿಸರಕ್ಕೆಲ್ಲ ಹೋದ್ರೆ ಬರೀ ಮಿಣುಕು ಹುಳುಗಳು. ರಾತ್ರಿಯ ಸಂದರ್ಭದಲ್ಲಿ ಹೊರಗಡೆ ಸಂಚಾರ ಮಾಡ್ತಾ ಇದ್ರೆ ಮಿಣುಕು ಹುಳಗಳ ಕಾಂತಿಯೇ ಎಲ್ಲ ಕಡೆಯಲ್ಲಿ ಕಾಣಿಸ್ತಾ ಇರುತ್ತೆ. ಅದರಂತೆಯೇ ಈ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆಯಲ್ಲಿ ಮೋಡಗಳು ಆವರಿಸಿಕೊಂಡಿದೆ, ಕತ್ತಲಾಗಿದೆ, ಬರೀ ಮಿಣುಕು ಹುಳುಗಳಷ್ಟೇ ಕಾಣಿಸ್ತಾ ಇದೆ. ಕಪ್ಪೆಗಳೆಲ್ಲ ಒಟಗುಡ್ತಾ ಇವೆ. ಇಲ್ಲಿಯವರೆಗೂ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡುತ್ತಾರೆ. ಅಸನ್ನುತ್ಪಥ ವಾಹಿನ್ಯಃ ಕ್ಷುದ್ರ ನದ್ಯೋನು ಶುಷ್ಯತಿ ಪುಂಸೋ ಯಥಾ ಅಸ್ವತಂತ್ರಸ್ಯ ದೇಹೋ ದ್ರವಿಣ ಸಂಪದ. ಬಹಳ ಮನಸ್ಸು ದುರ್ಬಲವಾದವನು ಒಬ್ಬನಿರ್ತಾನೆ. ಅವನಿಗೆ ದುಡ್ಡು ಒಂದಿರಲ್ಲ, ಏನೋ ಪುಣ್ಯ ಪ್ರಭಾವದಿಂದ ಒಂದಿಷ್ಟು ಸಂಪತ್ತು ಬಂತು ಅಂತಂದು ಹೇಳಿದ್ರೆ ಸಂಪತ್ತು ಬಂದಿದ್ದೇ ತಡ ಎಲ್ಲ ಅಡ್ಡದಾರಿಗಳನ್ನು ಹಿಡಿದು ಬಿಡ್ತಾನೆ. ದರಿದ್ರನಿಗೆ, ಇಂದ್ರಿಯಗಳ ಹತೋಟಿ ಇಲ್ಲದೆ ಇರೋನಿಗೆ
ಕೆಟ್ಟ ಮಾರ್ಗದಲ್ಲಿರೋನಿಗೆ ಸಂಪತ್ತುಗಳು ಬಂತು ಅಂತ ಹೇಳಿದರೆ ಅವನು ಹೇಗೆ ಅಡ್ಡದಾರಿಯನ್ನು ಹಿಡಿತಾನೋ ಆ ರೀತಿಯಾಗಿ ಬೇಸಿಗೆ ಕಾಲದಲ್ಲೆಲ್ಲ ನದಿಗಳಿಗೆ ಯಾವ್ಯಾವ ಝರಿಗಳಿಂದ ನೀರು ಬಂದು ಸೇರತ್ತಲ್ಲ ಅವೆಲ್ಲ ಕೃಶವಾಗಿ ಹೋಗ್ಬಿಟ್ಟಿರತ್ತೆ. ನೀವೆಲ್ಲ ಬೆಂಗಳೂರಿಂದ ಉಡುಪಿಗೆ ಆ ಪ್ರದೇಶಗಳಿಗೆ ಹೊರಟಿದ್ರಿ ಅಂದ್ರೆ ಈ ಘಾಟ್ ಸೆಕ್ಷನ್ ಶುರು ಆದ್ಮೇಲೆ ಈ ಮಧ್ಯದಲ್ಲಿ ಒಂದ್ 100-150-200 ಕಿಲೋಮೀಟರ್ ವರೆಗೂ ಮಳೆಗಾಲದಲ್ಲಿ ನೀವು ಹೋದ್ರಿ ಅಂತಂದ್ ಹೇಳಿದ್ರೆ ರಮಣೀಯವಾದ ದೃಶ್ಯಗಳು. ಎಲ್ಲ ಕಡೆಯಲ್ಲೂ ಝರಿಗಳೆಲ್ಲ ಹರಿತಾ ಇರತ್ತೆ. ಅಥವಾ ಬದರಿ ಕ್ಷೇತ್ರಗಳಿಗೆ ನೀವು ಹೋಗ್ತಾ ಇದ್ರಿ ಅಂತಂದ್ರೆ ಹರಿದ್ವಾರದಿಂದ ಬದರಿ ಕ್ಷೇತ್ರಕ್ಕೆ ಹೋಗುವವರೆಗೂ, ಅಥವಾ ಪುಣೆಯಿಂದ ಮುಂಬೈಗೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಆ ಮಧ್ಯದಲ್ಲಿರುವಂತಹ ಖಂಡಾಲ ಘಾಟ್ಗಳಲ್ಲೆಲ್ಲ ಹೋಗ್ತಾ ಇದ್ದಾಗ ಎಲ್ಲ ಕಡೆಯಲ್ಲೂ ಕೂಡ ಝರಿಯ ಮುಖಾಂತರವಾಗಿ ನೀರುಗಳೆಲ್ಲ ಬರ್ತಾ ಇರತ್ತೆ ಒಳ್ಳೆ ಮಳೆಗೆ. ಬೇಸಿಗೆ ಕಾಲದಲ್ಲಿ ಅದು ಯಾವುದು ಬರೋದಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ನೀರಿಲ್ಲ. ಮಳೆಗಾಲದಲ್ಲಿ ಒಳ್ಳೆ ಮಳೆ ಬಂತು ಅಂತಂದ್ ಹೇಳಿದ್ರೆ ಆ ನೀರುಗಳೆಲ್ಲ ಹರಿದುಕೊಂಡು ಬಂದು ಈ ನದಿಯನ್ನು ಸೇರ್ತಾ ಇದೆ. ಅದನ್ನ ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಂದ್ರಿಯ ನಿಗ್ರಹ ಇಲ್ಲದೆ ಇರುವಂತಹ ವ್ಯಕ್ತಿ ದುಡ್ಡು ಇಲ್ಲದೆ ಇದ್ದಾಗ ಸುಮ್ಮನೆ ಇರ್ತಾನೆ, ತನ್ನ ಪಾಡಿಗೆ ತಾನಿರ್ತಾನೆ, ಒಂದು ಮನೆಯ ಮೂಲೆಯಲ್ಲಿ ಇರ್ತಾನೆ. ಅವನಿಗೆ ಸಂಪತ್ತು ಬಂತು ಅಂತಂದ್ ಹೇಳಿದ್ರೆ ಮೊದಲಿಗೆ ಚಟಗಾರನಾದಂತಹ ವ್ಯಕ್ತಿ ಇಲ್ಲದೇ ಇರುವಂತಹ ಸಂಪತ್ತು ಇಲ್ಲಿ ಬಂದು ಸೇರ್ಕೊಳ್ತು ಅಂತಂದ್ ಹೇಳಿದ್ರೆ ಅಡ್ಡದಾರಿಯನ್ನು ಹಿಡಿತಾನ. ಅದರಂತೆ ಈ ಮಳೆಯಾದಾಗ ಎಲ್ಲೆ ಮೀರಿ ಹಳಿತಾ ಇವೆ ನದಿ ಎಲ್ಲ ಎಲ್ಲೆ ಮೀರಿ ಹರಿದು ಸಮುದ್ರದ ಕಡೆಯಲ್ಲಿ ಧಾವಿಸಿಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಈ ಅನೇಕ ಪರಿಸರದಲ್ಲಿ ಆಗುವ ವಿಕಾರಗಳು ಇವೆಲ್ಲವನ್ನು ಕೂಡ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಒಂದು ಅನಿವಾರ್ಯವಾದ ಕೆಲಸ ಬಂದಿದೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.